कांग्रेस के लीडर एक्स मेयर गणेश वलकरी और सोशल एक्टिविस्ट चंद्रशेखर हिरेमठ ने बीजेपी पार्टी को ज्वाइन किया। चंद्रशेखर हिरेमठ ने बताया कि बीजेपी पार्टी हमेशा से पब्लिक के इश्यूज को सॉल्व करती है और ऐसे कई इश्यूज है जिसको बीजेपी पार्टी ने सॉल्व किया है और कहा कि आने वाले असेंबली इलेक्शन में भारी वोटों से बीजेपी को जीत हासिल होगी और कर्नाटक में फिर से बीजेपी की सरकार बनेगी। इस मौके पर बीजेपी के लीडर बीजे पाटिल, अप्पू गौड़ा पाटिल, शशील नमोशी के अलावा और भी बीजेपी के लीडर्स मौजूद थे। ಇವತ್ತಿನ ದಿನ ಚಂದ್ರಶೇಖರ್ ಪಾಟೀಲ್ ಅವರು ನಮ್ಮ ಪಾರ್ಟಿಗೆ ಬಂದಿದ್ದು ಬಹಳ ತುಂಬ ಸಂತೋಷ. ಅವರು ನಮ್ಮ ಮಿತ್ರರಾಗಿದ್ದರು. ಮೊದಲು ನಮ್ಮ BJP ಪಾರ್ಟಿ ಒಳಗೆ ಇದ್ದರು, ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಮತ್ತು ಬೈ ಎಲೆಕ್ಷನ್ದಾಗ ಖರ್ಗೆ ಅವರ ಎಲೆಕ್ಷನ್ದಾಗೆ ಅವರು ಭಾಳ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ಅವರು ಬಂದಿದ್ದಕ್ಕೆ ನಮಗೆ ಭಾಳ ಸಂತೋಷ ಇದೆ. ಅಂಥವ್ರ ಪರವಾಗಿ ನಿಂತು ಅನೇಕ ಹೋರಾಟಗಳನ್ನು ಮಾಡಿ ಇವತ್ತು ಸರ್ಕಾರದ ಹಂತದಲ್ಲಿ ಅವರಿಗೆ ನ್ಯಾಯವನ್ನು ಒದಗಿಸಿಕೊಟ್ಟಂಥ ಕೀರ್ತಿ ಇವತ್ತು ನಮ್ಮ ಚಂದ್ರಶೇಖರ್ ಹಿರೇಮಠ ಸಾಹೇಬರಿಗೆ ಸಲ್ಲುತ್ತೆ. ಅಂಥವರು ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆಯನ್ನು ಆಗ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಯುವ ಮುಖಂಡರು ಕಲಬುರಗಿ ನಗರದ ಇತಿಹಾಸದಲ್ಲಿ ವಳಕೇರಿಯವರ ಫ್ಯಾಮಿಲಿ ಅಂತಂದರೆ ಅವರ ಕುಟುಂಬದಲ್ಲಿ ಇವತ್ತು ಸತತವಾಗಿ ಕಾರ್ಪೊರೇಟರ್ ಅಷ್ಟೇ ಅಲ್ಲ, ಮೇಯರನ್ನು ಕೂಡ ಇವತ್ತಿನ ದಿವಸ ಆಗಿರುವಂಥದ್ದು. ತಂದೆ ಆದಂಥ ರೀತಿಯಲ್ಲಿ ಇವತ್ತು ಅವ್ರ ಮೇಯರನ್ನು ಆದಂಥ ಸಂದರ್ಭದಲ್ಲಿ ನಮ್ಮ ಗಣೇಶ್ ವಳಕೇರಿ ಅಣ್ಣವರ ತಾಯಿಯವರು ಮೇಯರ್ ಇದ್ದಂಥ ಸಂದರ್ಭದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಇವತ್ತು ಅವರು ನಮ್ಮ ಕಲಬುರಗಿ ನಗರದಲ್ಲಿ ಮಾಡಿರುವಂಥದ್ದು ಮತ್ತು ಗಣೇಶ್ ವಳಕೇರಿ ಅಣ್ಣವರು ಕೂಡ ಮಹಾನಗರ ಪಾಲಿಕೆ ಸದಸ್ಯರಾಗಿ ಈ ಭಾಗದಲ್ಲಿ ಇವತ್ತು ಅವರು ಕೆಲಸ ಮಾಡಿದ್ದಾರೆ. ಒಂದೇ ಮಾತನ್ನು ಹೇಳಬೇಕಂದ್ರೆ ನಮ್ಮ ಪಕ್ಷಕ್ಕೆ ಸಾಕಷ್ಟು ಬಲವನ್ನು ಇವತ್ತು ತಂದುಕೊಟ್ಟಿದ್ದಾರೆ ಅಂತ ನಾನು ಹೇಳಬೇಕಾಗುತ್ತೆ. ಚಂದ್ರಶೇಖರ್ ಹಿರೇಮಠ ಇವತ್ತಲ್ಲ, ನಾನು 20 ವರ್ಷದಿಂದ 25 ವರ್ಷದಿಂದ ನೋಡ್ತಾ ಇದ್ದೀನಿ. ಅದು ಅಡನ್ ಶುಗರ್ ಫ್ಯಾಕ್ಟರಿಯ ವಿಷಯವಾಗಿರಲಿ, ಬೀದಿ ವ್ಯಾಪಾರಿಗಳ ಸಂಘದ ಒಂದು ಹೋರಾಟವಾಗಿರಲಿ ಅಥವಾ ಕಬ್ಬು ಬೆಳೆಗಾರರ ಸಮಸ್ಯೆ ಆಗಿರಲಿ, ಎಲ್ಲ ಒಂದು ಹೋರಾಟದಲ್ಲಿ ಆಮೇಲೆ ವಿಶೇಷವಾಗಿ ದಿನಗೂಲಿ ನೌಕರದಾರಿಗೆ ಅವರಿಗೆ ಆ ದಿನಗೂಲಿ ನೌಕರದಾರಿಗೆ ಕನ್ವರ್ಟ್ ಮಾಡಿ ಅವರಿಗೆ ಸರಿಯಾಗಿ ಸಂಬಳ ಸಿಗುವಂಥ ಒಂದು ಕೆಲಸ ಯಾರು ಮಾಡಿದ್ದಾರೆ ಅಂತಂದ್ರೆ ಅದು ಚಂದ್ರಶೇಖರ್ ಹಿರೇಮಠ ಅವರು ಮಾಡಿದ್ದಾರೆ ಅಂತ ಅವ್ರನ್ನ ನೋಡ್ತಾ ಇದ್ದೀನಿ. ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಕೆಲವೊಂದು ಸಂದರ್ಭದಲ್ಲಿ ನಾವು ಅವ್ರು ಕಲ್ತಿದ್ದೀವಿ, ಕೆಲಸಗಳನ್ನು ಮಾಡಿದ್ದೀವಿ. ಅವರಿಗೂ ಇವತ್ತು ಇಲ್ಲಿ ಸೇರ್ಪಡೆ ಆಗ್ತಾ ಇದ್ದಾರೆ. ಅದಕ್ಕೆ ನಾನು ತುಂಬ ಖುಷಿ ವ್ಯಕ್ತಪಡಿಸ್ತೇನೆ. ನಾನು ಕಾಂಗ್ರೆಸ್ ಪಾರ್ಟಿಯನ್ನು ತೊರೆದು ಇವತ್ತು BJP ಪಾರ್ಟಿಗೆ ಸೇರ್ಪಡೆ ಆಗ್ತಾ ಇದ್ದೇನೆ. ಅದರ ವಿಷಯ ಬಗ್ಗೆ, ಸೇರ್ಪಡೆ ಆಗಿರೋದ್ರ ಬಗ್ಗೆ ಮುಂದೆ ಒಂದು ಪ್ರೆಸ್ ಮೀಟ್ ಮಾಡಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತೇನೆ. ಇವತ್ತಿನ ದಿವಸ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾವುದೇ ಪಾರ್ಟಿಲಿದ್ದರೂ ನಿಷ್ಠೆಯಿಂದ ಕೆಲಸ ಮಾಡಿದ್ದೀನಿ. ಕಾಂಗ್ರೆಸ್ಸಲ್ಲಿದ್ದರೂ ನಮ್ಮ ತಂದೆಯರು ಹಿಡ್ಕೊಂಡು, ನಮ್ಮ ತಾಯರು ಹಿಡ್ಕೊಂಡು ನಾವು ಕೂಡ ನಿಷ್ಠೆಯಿಂದ ಕೆಲಸ ಮಾಡಿದ್ದೀವಿ. ನಾನು ಮಹಾನಗರ ಪಾಲಿಕೆ ಇದ್ದಾಗ ಚಂದ್ರಶೇಖರ್ ಪಾಟೀಲ್ ಸಾಹೇಬ್ರನ್ನ ನಾನು ನೆನೆಸ್ಕೊಳ್ಬೇಕಾಗತ್ತೆ. ಅವ್ರ ಜೊತೆಯಲ್ಲಿ ನಾನು ಹೋದಾಗ ನಮ್ಮ ನಗರದ ಕೆಲಸಗಳನ್ನು ಯಾವಾಗಲೂ ಇಲ್ಲ ಅಂದಿಲ್ಲ. ಗೌಡರು ನಮಗಾಗಿ ಯಾವಾಗಲೂ ಕೆಲಸವನ್ನು ಮಾಡಿದ್ದಾರೆ. ಪಾರ್ಟಿ ಯಶ ಆಗಲಿ ಯಾವುದೇ ಯಶ ಆಗಲಿ ಎತ್ತಿಲ್ಲ, ನಮ್ಮ ಜೊತೆಯಲ್ಲಿ ಆತ್ಮೀಯತೆಯನ್ನು ಕೆಲಸ ಮಾಡಿದ್ದಾರೆ. ಅದೇ ರೀತಿ ಅಂದು ಅವರು ಒಂದೇ ಮಾತು ಹೇಳ್ತಿದ್ರು, ಸರ್ ಅವರು ಹಿರೇಮಠ ಸಾಹೇಬ್ರದೊಂದು ಕೆಲಸ ಮಾಡಿರಿ ಬಡವ್ರದ್ದು ಅಂತೇಳಿ. ಈ ರೀತಿ ಆತ್ಮೀಯ ಸ್ನೇಹ ಇಲ್ಲಿದೆ. ಈಗ ಕಾಂಗ್ರೆಸ್ ಬಗ್ಗೆ ನಾನು ಹೆಚ್ಚಿಗೆ ಹೇಳೋದಿಲ್ಲ, ಬೇರೆ ಸಂದರ್ಭದಲ್ಲಿ ಹೇಳ್ತೀನಿ. ಇಷ್ಟೇ ಹೇಳ್ಬೋದು, ಕಲಬುರಗಿ ಜಿಲ್ಲೆ ಕಾಂಗ್ರೆಸ್ ಇದ್ದಿದ್ದು ಎಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಕಂಟ್ರೋಲಲ್ಲಿ. ಅವ್ರು ಯಾರಿಗೆ ಏನು ಮಾಡಬೇಕು, ಗೆಲ್ಲಿಸ್ತಾರೋ ಸೋಲಿಸ್ತಾರೋ ಅವ್ರ ಪಕ್ಷದಾಗ, ಎರಡೂ ಅವ್ರಿಗೆ ಗೊತ್ತಿದೆ. ಆದರೆ ಭಾರತೀಯ ಜನತಾ ಪಕ್ಷದಲ್ಲಿ ಆ ಥರ ಇಲ್ಲ. ಎಲ್ಲರೂ 9 ಸ್ಥಾನ ನಾವು ಗೆಲ್ಲುವಂಥ ಒಂದು ತಯಾರಿಯಲ್ಲಿದ್ದೀವಿ. ನಮ್ಮ ರಾಮ್ ಮಾರ್ಕೆಟ್ ಇಶ್ಯೂ ನಮ್ಮ ಸುಭಾಷ್ ಗುತ್ತೇದಾರ್ ಅವರು ಹೇಳಿದರು. ಆ ರಾಮ್ ಮಾರ್ಕೆಟ್ನಲ್ಲಿ ಅವರೆಲ್ಲ ವ್ಯಾಪಾರಸ್ಥರು ಕಂಗಾಲಾದಾಗ ಒಂದೇ ನಿಮಿಷದಲ್ಲೇ ಅದು ಮುಗಿಸ್ತೀನಿ ವಿಷಯ. ಯಾಕಂದರೆ ಅದರಲ್ಲಿ ಭಾಳ ಅರ್ಥಪೂರ್ಣ ಇದೆ. ನನಗೆ ಅವ್ರು ಕರೆಸಿದ್ರು. ನಾನು ವೇದಿಕೆ ಸಮೀಪ ಬಂದಾಗ BR ಪಾಟೀಲ್ MLA ಇದ್ದರು. ಫೋನ್ ಮಾಡಿ ಹೇಳಿದ್ರು, ಹಿರೇಮಠ ಬಂದಂದ್ರೆ ನಾನು ನಿಮ್ಮದು ಅದು ಏನೂ ಸಪೋರ್ಟ್ ಮಾಡಲ್ಲ ನೋಡಿರಿ, ಹಿರೇಮಠಗೆ ಅಲ್ಲಿ ಮಾತಾಡೋಕೆ ಅವಕಾಶ ಕೊಡಬೇಡ್ರಿ, ಅಲ್ಲಿ ಬರಗುಡಿಸ್ಬೇಡ್ರಿ ಅಂದರು. ಸರಿ ಅಂತೇಳಿ ನಾನು ವ್ಯಾಪಾರಸ್ಥರಿಗೆ ಹೇಳಿದೆ, ಯಾರಿನಿಂದ ನಿಮ್ಮ ಕೆಲಸ ಆದ್ರೆ ಸಾಕು, ನೀವು ಮಾಡ್ಕೊಳ್ಳಿ ಅಂಥೇಳಿ ನಾನು ಆಫೀಸ್ ಹೋದೆ. ಮುಂದೆ BR ಪಾಟೀಲ್ರು ಅವ್ರಿಗೆ ಏನೇನೋ ಮಾಡಿ ಆಕ್ಷನ್ ಆಗಿ ಎಲ್ಲ ಟೆಂಡರ್ಸ್ ತುಂಬಿದಾಗ ಅವಾಗ ವ್ಯಾಪಾರಸ್ಥರು ಕಣ್ಣೀರು ಹಾಕಿ ನನ್ನ ಹತ್ರ ಬಂದರು. 3 ದಿನ ಟೈಮ್ ಇತ್ತು. ಅದು ನಾನು ಮಾಡಿದ್ದೀನಿ ಅಂತ ಹೇಳೋದಿಲ್ಲ, ಆ ಭಗವಂತನ ಆಶೀರ್ವಾದ ನನ್ನ ಮೇಲಿತ್ತು ಅಂತೇಳಿ ನಾನು ಚಾಲೆಂಜ್ ಕೊಟ್ಟೆ. 3 ದಿನದಾಗ ನಿಮ್ಮದೆಲ್ಲ ಸ್ಟಾಪ್ ಮಾಡಿ ನಿಮ್ಮ ವ್ಯಾಪಾರಸ್ಥರಿಗೆ ಬದುಕಲಿಕ್ಕೆ ಅವಕಾಶ. ಅವಾಗ ದೀಪಾವಳಿ ದಸರಾ ಸಮೀಪಿತ್ತು. ಭಾಳ ಸ್ಟಾಕ್ ತಂದಿದ್ರು. 250 ಅಂಗಡಿಗಳಿಗೆ 3 ದಿನದಲ್ಲಿ ಆ ಭಗವಂತನ ಆಶೀರ್ವಾದದಿಂದ ನಾವು ಉಳಿಯುವಂತೆ ನಾನು ಮಾಡಿದೆ. ಕೈ जनपर इश्यूज उठा के मैं होराट करने वाला आदमी है, लेकिन मैं जब भी कोई इश्यू उठा करे तो उसको सरकार तक पहुंचने का काम भारतीय जनता पार्टी ने करे. हमारा जो 23,000 लोगों को परमानेंट करने का पार्टी कोई रहे तो भारतीय जनता पार्टी, हमारे ग्राम पंचायत का 50,000 लोगों को मिनिमम वेजेस दिलाने का पार्टी कोई रहे तो भारतीय जनता पार्टी. मैं कई इमोशनल इश्यू से पार्टी छोड़े था.
लेकिन हमारा जो वर्किंग क्लास का लोग है, जो मेरा साथ लोग है, सबका यही आशा था, इच्छा था आप फिर भारतीय जनता पार्टी ज्वाइन होना बोल के। यहाँ पे डिस्ट्रिक्ट में जो है भारतीय जनता पार्टी का जितना भी लीडर्स है सब मेरा फ्रेंड्स जैसा है, कोई लीडर जैसा नहीं बिहेव करते। कोई मैं बात बोले तो गवर्नमेंट तक, सीएम तक पहुँचने का ताकत यहाँ पे लोगों का पास है। कांग्रेस में ये माहौल नहीं है, क्योंकि हम बोले तो नहीं वो नहीं होते, ये नहीं होते बोल के यहाँ ही बोलते। लेकिन मेरे को हमारा बीजी पाटिल रहने दो, दत्तात्रेय पाटिल रहने दो, सचिन लमोशी और कोई रहने दो, सब हमारा बातों को पहुँच के हमारा इश्यू सॉल्व करते। मैं एक हॉनेस्ट होराटा करने वाला आदमी है, इसलिए भारतीय जनता पार्टी को ज्वाइन हुआ तो हमारा पब्लिक इश्यूज सॉल्व होते। और भारतीय जनता पार्टी का जो नेशनलिस्टिक व्यूज़ है वो सोच के मैं पार्टी को फिर ज्वाइन हुआ। मेरा सामने एक ही टारगेट है, जहाँ पे विधानसभा पोल्स हो रहे जितना होना उतना ज़्यादा से ज़्यादा हमारा लोगों का काम करके हमारा पार्टी को मजबूत करके चुन के लाने का एक जवाबदारी, जिम्मेदारी मेरे पास है। डेफिनेटली आई विल अश्योर दैट आई विल फुलफिल दैट एस्पिरेशंस। आलंद रहने दो, गुलबर्गा नॉर्थ रहने दो, साउथ रहने दो, गुलबर्गा रूरल रहने दो, हर जगह पे काम करके हमारा भारतीय जनता पार्टी को जिताने का काम मैं करते बोल के ये मीडिया से मैं बोल रहा हूँ। कलबुर्गी से ज़्यादा आलंद में आपके फॉलोअर्स बहुत। हाँ, आलंद में ज़्यादा फॉलोअर्स है। वहाँ पे मैं कल से जाके आलंद में कैंपेन कर रहे, वहाँ पे जितना भी डिफरेंसेस है वो सॉर्ट आउट करने का कोशिश मैं करता हूँ, क्योंकि मैं हमेशा ह्यूमैनिटेरियन एस्पेक्ट को रेस्पेक्ट करने वाला आदमी है। कोई गलती क्या तो छोटा मोटा हुआ तो उसको सब कुछ समझा के भारतीय जनता पार्टी को और ऊपर नेशनल इश्यूज दे के सपोर्ट करने का काम मैं डेफिनेटली करता हूँ। वहाँ पे गुत्तेदार साहब से भी मैं बातचीत हुआ, वहाँ पे जाके सब मिलजुल के आपस में भाईचारा फैलने का काम हम डेफिनेटली करके हमारा पार्टी कैंडिडेट को चुन के लाते। आप एक एस्पिरेंट भी वैसे थे, आप किसी भी पार्टी में? नहीं, मैं एस्पिरेंट था, लेकिन प्रैक्टिकल पॉलिटिक्स करता मैं सोचे, क्योंकि हम ऐसी ठहरे तो चुन के आने का ताकत अभी भगवान मेरे को नहीं दिया, इसलिए आई हैव टू सपोर्ट। मैं क्यों सपोर्ट कर रहे बोले तो मेरा ऊपर लाखों लोगों का उम्मीद है, हिरेमठ साहब से काम होते बोल के, वो लोगों का उम्मीद लेके मैं विनिंग पार्टी को ज्वाइन होना ही पड़ता, क्योंकि पब्लिक एस्पिरेशन फुलफिल करना मेरी जिम्मेदारी है। इसलिए मैं भारतीय जनता पार्टी ज्वाइन हुआ। वहाँ पे कई इश्यूज सॉल्व करने का ताकत ये लीडर्स मेरे को